ಎಲ್ರಿಗೂ ನಮಸ್ಕಾರ. ಕೆಲವು ವರ್ಷಗಳ ಹಿಂದೆ ಅಂದರೆ ಒಟ್ಟು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗೋದು ಅಥವಾ ನನ್ನನ್ನೇ ಸನ್ಮಾನಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೀನಿ. ಸಾಕಷ್ಟು ಪ್ರಶಸ್ತಿಗಳು, ಬಿರುದುಗಳು ನಿಮ್ಗೆ ಗೊತ್ತೇ ಇದೆ. ಆ ಥರದ್ದು ಸಂಘ ಸಂಸ್ಥೆಗಳು ಕೊಡ್ತಿರ್ತವೆ. ಅದರಲ್ಲಿ ಆಕಸ್ಮಿಕವಾಗಿ ಹರಿಹರದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಅನಿಸುತ್ತೆ, ಕಾರ್ಯಕ್ರಮದಲ್ಲಿ ಅಲ್ಲಿನ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೆಳೆಯರು ಕವಿರತ್ನ ಅಂತ ಬಿರುದು ಕೊಟ್ಟರು. ಹಾಗೆ ಭಾಳಷ್ಟು ಇದ್ದಾವೆ. ಆದರೆ ಅದಾದಮೇಲೆ ಬಂದ ಮೇಲೆ ಅದೇನು ಗೊತ್ತಿಲ್ಲ, ಜೊತೆಯಲ್ಲಿ ಯಾರೋ ಅವತ್ತು ಕಾರ್ಯಕ್ರಮದಲ್ಲಿ ಇದ್ದವರು ಯಾರೋ ಅದನ್ನು ಅವತ್ತು ಪ್ರೇಮ ಇದ್ದರು ಆ ಕಾರ್ಯಕ್ರಮದಲ್ಲಿ. ಅಲ್ಲಿ ಅದನ್ನು ಬಳಸೋಕ್ಕೆ ಶುರು ಮಾಡಿದ್ರು. ಅದು ನಾನು ಯಾವತ್ತೂ ಡಾಕ್ಟರ್ ಅಂತ ಹಾಕಿ ಅಂತ ಆಗಲಿ ಇನ್ನೇನು ಯಾವುದು ಪ್ರೀಲೀವ್ಡ್ಗಳನ್ನು ವಿಶೇಷಣಗಳನ್ನು ಬಳಸ್ತಾ ಇರಲಿಲ್ಲ. ಅವರವರು ಕೆಲವರು ಬರೀ ವಿ ನಾಗೇಂದ್ರ ಪ್ರಸಾದ್ ಹಾಕೋರು, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಹಾಕೋರು, ಏನೇನೋ ಅವರು ಖುಷಿಗೆ ಸಂಬಂಧಪಟ್ಟ ಅವ್ರ ಖುಷಿಗೆ ಹಾಕ್ತಿದ್ರು. ಈ ಕವಿರತ್ನ ಹಾಗೇ ಟ್ರಾವೆಲ್ ಆಗ್ತಾ ಬಂತು. ಭಾಳಷ್ಟು ಸಿನಿಮಾಲೆಲ್ಲ ಟ್ರಾವೆಲ್ ಆಗೋಕ್ಕೆ ಶುರು ಆಯಿತು. ಇದು ಇಲ್ಲಿವರೆಗೂ ಬಂದಿದೆ. ಇವತ್ತು ಕವಿರತ್ನ ಸಾರ್ಥಕ ಸುವರ್ಣ ಅನ್ನೋ ಒಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ವೀರಲೋಕ ಪ್ರಕಾಶನ, ವಿಷ್ಣು ಸೇನಾ ಸಮಿತಿ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು, ಚಿತ್ತಾರ ಗ್ರೂಪ್ಸ್ ಅವರು, ಹಾಗೆ ಸಿರಿ ಕನ್ನಡ ಮತ್ತು ಒಂದಷ್ಟು FM ಚಾನೆಲ್ಗಳು ಮತ್ತು ನಮ್ಮ ಕನ್ನಡ KTV, ಕನ್ನಡ ಆಡಿಯೋ ಕಂಪನಿಗಳು, ಅದು ಲಹರಿ ಸಂಸ್ಥೆ, ಆನಂದ್ ಆಡಿಯೋ ಸಂಸ್ಥೆ, ಅಶ್ವಿನಿ ಆಡಿಯೋ, ಜಂಕಾರ್ ಮ್ಯೂಸಿಕ್, A2 ಮ್ಯೂಸಿಕ್ ಮತ್ತು ಆಕಾಶ್ ಆಡಿಯೋ, ಈ ಎಲ್ಲ ಸಂಸ್ಥೆಗಳು ಭಾಳ ಖುಷಿಯಿಂದ, ಡಿಬಿಟ್ಸ್ ಮೊದಲೇ ಹೇಳಿದೆ, ಡಿಬಿಟ್ಸ್ ಅವರು ಎಲ್ಲ ಭಾಳ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಜೊತೆ ಆಗ್ತಿದ್ದಾರೆ. ಇದು ನಾವು ಅಂದ್ಕೊಳ್ಳಲಿಲ್ಲ. ಈಗ ಶ್ರೀನಿವಾಸ್ ಯಾವಾಗಲೂ ಹೇಳ್ತಿದ್ರು, ಒಂದು ಸಂಭ್ರಮ ಮಾಡಬೇಕು, ನೀವು ಇಷ್ಟು ಕೆಲಸ ಮಾಡಿದ್ದೀರಾ ಅಂತ. ನಾನು ಒಂದು ಸಣ್ಣದಾಗಿ ಒಂದು ಗೆಟ್ ಟುಗೆದರ್ ಥರ ಮಾಡ್ಕೊಳ್ಳೋಣ, ಎಲ್ಲ ಮಾಧ್ಯಮದವ್ರನ್ನ ಮಿತ್ರರನ್ನೆಲ್ಲ ಕರೆಸಿ ಅಂತ ಅಂದ್ಕೊಂಡೆ. ಆದರೆ ಈ ಕಾರ್ಯಕ್ರಮ ಶುರು ಆದಮೇಲೆ ಆಯಿತು ಮಾಡೋಣ ಅಂತ ಅಂದಮೇಲೆ ಬರಿತಾ ಹೋದರೆ ಪಟ್ಟಿ, ಯಾಕೆಂದರೆ ಎಲ್ಲ 100 ಜನ ಕಲಾವಿದರ ಜೊತೆ 100 ತಂತ್ರಜ್ಞರು, 100 ಜನ ನಿರ್ದೇಶಕರು, ನಿರ್ಮಾಪಕರುಗಳು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಸದಾ ಸಿಗ್ತಾ ಇರ್ತಾರೆ, ಸದಾ ಒಂದು ಒಡನಾಟ. ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದವನು, ಹಾಗಾಗಿ ಒಂದು ಒಡನಾಟ ಇದ್ದೇ ಇದೆ. ಇನ್ನು ಮಾಧ್ಯಮದ ಜೊತೆ ಕೂಡ ಅಷ್ಟೇ. ಇಲ್ಲಿ ಇವತ್ತು ಇಲ್ಲಿರುವಂಥ ಅತಿ ಹಿರಿಯರು ನಮ್ಮ ನಾಗೇಶ್ ಕುಮಾರ್ ಅವರು, ಅವ್ರಿಗೂ ಗೊತ್ತಿದೆ ನಮ್ಮ ಬೆಳವಣಿಗೆ. ಹಾಗೆ ಎಷ್ಟೊಂದು ಜನ ಮಾಧ್ಯಮದ ಮಿತ್ರರು, ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ನಾಡಿನ ಎಷ್ಟು ಜನ ಆಶೀರ್ವಾದ ಮಾಡಿದ್ದಾರೆ. ಇದೊಂದು ಪ್ರಯಾಣವನ್ನು ಸಂಭ್ರಮಿಸುವ ಖುಷಿ ನನಗೂ ಸಹ ಇದೆ. ಇದರ ಜೊತೆಗೆ ಇವತ್ತು ವೇದಿಕೆಯಲ್ಲಿ ನಮ್ಮ ಆತ್ಮೀಯರು ಪ್ರೇಮ್ ಇದ್ದಾರೆ. ಭಾಳ ಪ್ರೇಮ್ ಅವರ ಪ್ರಾಣ ಸಿನಿಮಾದ ಆರಂಭ ಕಾಲದಿಂದ ನೋಡ್ಕೊಂಬಂದಿದ್ದೀನಿ. ಈಗ ನಮ್ಮ ಡಾರ್ಲಿಂಗ್ ಕೃಷ್ಣ, ಅಲ್ಲಿವರೆಗೂ ಮದರಂಗಿ ಕೃಷ್ಣ ಆಗಿದ್ರು, ಈಗ ಡಾರ್ಲಿಂಗ್ ಕೃಷ್ಣ ಅಂತಲೇ ಫೇಮಸ್ಸು ಆ ಡಾರ್ಲಿಂಗ್ ಹಾಡಿನ ನಂತರ. ಹಾಗೆ ಪ್ರೇಮ್ ಲವ್ಲಿ ಸ್ಟಾರ್ ಅಂತ ಎಷ್ಟೇ ಅಂದರೂ ಗುಣವಂತ ಪ್ರೇಮ್ ಅಂತಾರೆ. ಹಾಗೆ ಒಬ್ಬೊಬ್ಬ ಕಲಾವಿದರಿಗೂ ಒಂದು ಹಾಡಿನ ಮೂಲಕ ಕಲಾವಿದನ ತಕ್ಷಣಕ್ಕೆ ಹಾಡಿನ ಸಾಲಿನ ಮೂಲಕ ಗುರುತಿಸುವಂಥದ್ದು ಭಾಳಷ್ಟು ಕೆಲಸಗಳಾಗಿದೆ. ನಾನು ಕನ್ನಡ ಚಿತ್ರಗೀತೆಗಳ ಸಾಮಾಜಿಕ ಪರಿಣಾಮ ಅನ್ನುವುದರ ಬಗ್ಗೆ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪಡೆದವನು. ಸಾಮಾಜಿಕ ಪರಿಣಾಮ ನನಗೆ ಭಾಳ ಮನಸ್ಸಲ್ಲೇನಿತ್ತು ಅಂದರೆ, ಅಣ್ಣವರಾಗಲಿ, ವಿಷ್ಣು ಸರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಶಿವಣ್ಣ ಆಗಲಿ, ರವಿ ಸರ್ ಆಗಲಿ, ಅನಂತನಾಗ್ ಅವರ ಆದಿಯಾಗಿ ಕೂಡ ಅನೇಕ ಕಲಾವಿದರನ್ನು ಫಾಲೋ ಮಾಡುವಂಥ ಅಭಿಮಾನಿಗಳನ್ನು ನೋಡಿದ್ವಿ.
ಅವ್ರು ಹಾಗೆ ಉಪ್ಪಿ ಸರ್ ಹಾಗೆ ಕ್ರಾಫ್ಟ್ ಹಿಡ್ಕೋಬೇಕು ಅನ್ನೋದಾಗಲಿ, ಆ ಥರ ನಾನು ಆ ಥರದ್ದು ಡ್ರೆಸ್ ಹಾಕೋಬೇಕು. ನಾನು ಕೂಡ ಒಂದು ಕಾಲದಲ್ಲಿ ವಿಷ್ಣು ಸರ್ ಯಾವುದೋ ಶರ್ಟ್ ಹಾಕಿದ್ರೆ ಇಂಥದ್ದೊಂದು ಶರ್ಟು ಅಂತ ಹುಡುಕ್ತಿದ್ದೆ ಹಾಕ್ಕೋಬೇಕು ಅಂತ. ಹೀಗೆ ಈ ಜನ ಫಾಲೋ ಮಾಡ್ತಿದ್ರಲ್ಲ, ಅದೇ ಸಂದರ್ಭದಲ್ಲಿ ಅವೆಲ್ಲ ದಾಖಲಾಗ್ತವೆ. ಒಬ್ಬ ಕಲಾವಿದನ ನಡ್ಕೊಂಬಂದರೆ ಅದನ್ನು ಫಾಲೋ ಮಾಡ್ತಾರೆ, ಅದು ದಾಖಲಾಗುತ್ತೆ. ಆದರೆ ಹಾಡುಗಳು ಮಾಡುವ ಕಂಪನ ಇದೆಯಲ್ಲ, ಅದು ದಾಖಲಾಗೋದಿಲ್ಲ. ಅವತ್ತಿಗೆ ಅವ್ರನ್ನ ಎಂಜಾಯ್ ಮಾಡುತ್ತೆ ಎಲ್ಲ. ಅಪ್ಪ ಐ ಲವ್ ಯು ಇವತ್ತಿಗೂ ಹಿಟ್ಟು, ಅವತ್ತಿಗೂ ಹಿಟ್ಟು. ಆದರೆ ಅದು ಸಮಾಜದಲ್ಲಿ ಮಾಡಿದಂಥ ಒಂದು ಸಣ್ಣ ಕದಲಿಕೆ ಇದೆಯಲ್ಲ. ಹೀಗೆ ನನ್ನ ಇನ್ನು ಅನೇಕ ಹಾಡುಗಳು ಒಂದಷ್ಟು ಕೆಲಸ ಮಾಡಿವೆ ಸೊಸೈಟಿಯಲ್ಲಿ. ನನ್ನದೇ ಇಷ್ಟು ಬರದ ನನಗೆ ಇಷ್ಟು ಇರುವ ಹಾಗಿದ್ದರೆ, ನನಗಿಂತ ಹಿರಿಯರು ಅದ್ಭುತಗಳನ್ನು ಸೃಷ್ಟಿಸಿದ್ದಾರೆ. ಅವರ ಹಾಡುಗಳು ಎಷ್ಟು ದೊಡ್ಡ ಸಂಚಲನ ಉಂಟು ಮಾಡಿರಲಿಕ್ಕಿಲ್ಲ ಅಲ್ವಾ? ಎಷ್ಟೊಂದು ಸಂಚಲನ ಆಯಾ ಕಾಲಘಟ್ಟದಲ್ಲಿ ಉಂಟು ಮಾಡಿದೆ. ಸೊ ಅದನ್ನೆಲ್ಲ ದಾಖಲಿಸಬೇಕು ಅಂತ ಬರದೆ. ಇದನ್ನೆಲ್ಲ ಇನ್ನೊಮ್ಮೆ ಹೇಳ್ತೀನಿ. ಇವತ್ತಿನ ಈ ಸಂಭ್ರಮದಲ್ಲಿ ಅದೇ ಆಗಲೇ ಶ್ರೀನಿವಾಸ್ ಅವರು ಹೇಳೋದಾಗಿ ಯಾರು ಬರ್ತಾ ಇಲ್ಲ ಅಂತ ಕೇಳಿದ್ರೆ ಬೆರಳೆಣಿಕೆಯಷ್ಟು ಪಟ್ಟಿ ಕೊಡಬಹುದೇನೋ. ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ. ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು, ಕಾರ್ಮಿಕರಾದಿಯಾಗಿ ಪ್ರತಿಯೊಬ್ಬರು ಕೂಡ ಬರ್ತಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಸ್ನೇಹಿತರು, ಅಭಿಮಾನಿಗಳು ಬರ್ತಾ ಇದ್ದಾರೆ. ಇದೊಂದು ಭಾಳ ದೊಡ್ಡ ಸಂಭ್ರಮ. ಈ ಸಂಭ್ರಮಕ್ಕೆ ನೀವು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ವಿಶೇಷವಾದ ಮನವಿ ನಿಮ್ಮಲ್ಲಿ, ವಿಶೇಷವಾದ ಸಹಕಾರ ಬೇಕು ನಿಮ್ಮದು. ಯಾಕೆ ಅಂದರೆ ಇಷ್ಟು ಜನ ಬರ್ತಾರಲ್ಲಿ ತುಂಬ ಇಕ್ಕಟ್ಟು ಆಗಬಹುದು ಅನ್ನೋದು ಒಂದು ಅನಿಸಿಕೆ. ಯಾಕೆಂದರೆ ನಮಗೆ ಐಡಿಯಾ ಇರಲಿಲ್ಲ. ಮಾಡ್ತಾ 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 ಅದು ಪಟ್ಟಿ ಬೆಳೆದು ಭಾಳ ದೊಡ್ಡದಾಗಿದೆ. ನಮಗೆ ಈ ಕಾರ್ಯಕ್ರಮಕ್ಕೆ ಅನೇಕರು ಜೊತೆ ಆಗ್ತಿದ್ದಾರೆ. ಅವರೆಲ್ಲ ಪ್ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರ ಸಹಕಾರವನ್ನು ನೆನೀತಾ ನಿಮ್ಮ ಸಹಕಾರ ಕೂಡ ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮುಂದಿನ ಮೈಕನ್ನು ನಾವು ಪ್ರೇಮ. ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಇರುತ್ತೆ. HD ಕುಮಾರಸ್ವಾಮಿ ಅವರು, R ಅಶೋಕ್ ಅವರು, ಹೀಗೆ ಸೋಮಣ್ಣ ಅವರು, ತೇಜಸ್ವಿ ಸೂರ್ಯ ಅವರು, ರಾಜೇಂದ್ರ ಸಿಂಗ್ ಬಾಬು, ಒಂದಷ್ಟು ಪಟ್ಟಿ ಇದೆ. ನಾನು ನಿಮ್ಗೊಂದು ಕೊಟ್ಟಿದ್ದೀನಿ ಅನಿಸುತ್ತೆ. ತಾರಾ ಮೇಡಮ್ ಬರ್ತಾರೆ, ಕಲಾವಿದರೆಲ್ಲ ಬರ್ತಾರೆ. ನಮ್ಮ ಸಿನಿಮಾಗೆ ಪರಿಚಯಿಸಿದಂಥ KV ಜಯರಾಮ್ ಅವರು, ಆ ಸಿನಿಮಾದ ನಿರ್ಮಾಪಕರು ಮೀನಾಕ್ಷಿ ಜಯರಾಮ್ ಮೇಡಮ್ ಅವರು, ಜಯರಾಮ್ ಸರ್ ಮಿಸ್ಸಸ್ ಅವರು ಬರ್ತಾರೆ. ಜಯಮಾಲಾ ಮೇಡಮ್ ಬರ್ತಾರೆ. ಇನ್ನು ವಾಣಿಜ್ಯ ಮಂಡಳಿ, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ಕಾರ್ಮಿಕರ ಒಕ್ಕೂಟ, ಅದರ ಮುಖ್ಯಸ್ಥರುಗಳೆಲ್ಲ ಬರ್ತಾರೆ. ಇದು ಇನ್ನು ಆಡಿಯೋ ಸಂಸ್ಥೆಗಳಿರುತ್ತೆ. ಇನ್ನು ರಾಜಕಾರಣಿಗಳು ಭಾಳಷ್ಟು ಜನ ಬರ್ತಾರೆ. ಮಧು ಬಂಗಾರಪ್ಪನವ್ರು ಇರ್ತಾರೆ, ಮುನಿರತ್ನ ಅವರು ಇರ್ತಾರೆ. ಸಂಜೆಗೆ ಮನೆ ಮುಖ್ಯಮಂತ್ರಿಗಳು ಮತ್ತು ಸಂತೋಷ್ ಲಾಡ್ ಅವರು, ಚಲುವರಾಯ ಸ್ವಾಮಿ ಅವರು, ಹೀಗೆ ಒಂದಷ್ಟು ಜನ ನನಗೆ ಭಾಳ ಅನೇಕರು ಪರಿಚಯ ನನಗೆ. ನಿಮ್ಮ ಸನ್ಮಾನ ಕಾರ್ಯಕ್ರಮ ಎಷ್ಟು ಗಂಟೆಗೆ ಬರ್ತಾರೆ? ಸಂಜೆ 5:30, 6 ಗಂಟೆ ಸುಮಾರಿಗೆ ಸಮಾರೋಪ ಸಮಾರಂಭ ಆಗುತ್ತೆ. ಬೆಳಗ್ಗೆ 10:00 ಉದ್ಘಾಟನೆ ಆಗುತ್ತೆ. ಈ ಉದ್ಘಾಟನೆಯಲ್ಲಿ ಅನೇಕ ಕಲಾವಿದರು ಬರ್ತಾರೆ, ಹೀರೋಗಳು ಬರ್ತಾರೆ. ಸಂಜೆ ಅನೇಕ ಕಲಾವಿದರು ಬರ್ತಾರೆ. ನಾನು ಅದೇ ಆಗಲೇ ಹೇಳಿದಾಗೆ ಯಾರು ಕಲಾವಿದರು ಬರಲ್ಲ ಅಂತ ಪಟ್ಟಿ ಹೇಳ್ಬೇಕು, ಹಂಗಾಗುತ್ತೆ. ಹಾಗಾಗಿ ಅನೇಕ ಸ್ಟಾರ್ಗಳು ಬರ್ತಾರೆ. ಅದಾದ ಮೇಲೆ, ಉದ್ಘಾಟನೆ ಆದಮೇಲೆ ನನ್ನ ಹಾಡುಗಳ ಬಗ್ಗೆ ಪ್ರೇಮ್ ಅವರು, ಶರಣ್ ಅವರು, ಜೋಗಿಯವರು, NS ಶ್ರೀಧರ್ ಮೂರ್ತಿ ಅವರು, K ರಾಜ್ಕುಮಾರ್ ಅವರು, ಕವಿರಾಜ್ ಶೆಣೈ ಅವರು, ಹೀಗೆ ಭಾಳಷ್ಟು ಜನ ಸಾಹಿತಿಗಳು ಮತ್ತು ಚಿತ್ರರಂಗದಲ್ಲಿ ಇರುವಂಥ ಕಲಾವಿದರು ಮಾತಾಡ್ತಾರೆ. ಅವರು ಯಾವುದೋ ಸಾಲು ಇಷ್ಟ, ಯಾಕಿಷ್ಟ, ಅಥವಾ ಹಾಡುಗಳ ಬಗ್ಗೆ ಅವರು ಮಾತಾಡ್ತಾರೆ. ಇದ್ರ ಜೊತೆಗೆ
ಜೊತೆಗೆ ಆ ಮಾತು 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 ಮಾತ್ರ ಇರಲ್ಲ, ಮಾತಿನ ಜೊತೆ ಹಾಡಿರುತ್ತೆ. ವಿಜಯ್ ಪ್ರಕಾಶ್ ಅವರು, ರಾಜೇಶ್ ಕೃಷ್ಣನ್ ಅವರು, ಇನ್ನು ಕನ್ನಡದ ಸುಮಾರು 60 ಜನ ಗಾಯಕ ಗಾಯಕಿಯರು ಇಡೀ ದಿನ ನಮ್ಮ ಜೊತೆ ಇರ್ತಾರೆ. ಸುಮಾರು 60ಕ್ಕಿಂತ ಹೆಚ್ಚು ಸಂಗೀತ ನಿರ್ದೇಶಕರು, ಅರ್ಜುನ್ ಜನ್ಯ, ಹರಿಕೃಷ್ಣ ಅವರಿಂದ ಹಿಡಿದು ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರು ಜೊತೆಯಾಗಿರ್ತಾರೆ. ಕಾರ್ಯಕ್ರಮದ ಉದ್ಘಾಟನೆ HD ಕುಮಾರಸ್ವಾಮಿ ಅವರು, ಅಧ್ಯಕ್ಷತೆ ಹಂಸಲೇಖ ಸರ್, ಪುಸ್ತಕ ಒಂದು ತಯಾರು ಮಾಡಿದ್ದಾರೆ, ನಾಗೇಂದ್ರ ಕವಿರತ್ನ ಅಂತ ಪುಸ್ತಕದ ಶೀರ್ಷಿಕೆ. ಆ ಪುಸ್ತಕ ಬಿಡುಗಡೆ ಆಗುತ್ತೆ. ಶ್ರೀಧರ್ ಮೂರ್ತಿ ಅವರು ಬರೆದಿರೋ ಪುಸ್ತಕ, ಮತ್ತೊಂದು VT ಸಾಕ್ಷಿ ಚಿತ್ರ ಬಿಡುಗಡೆ ಆಗುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮ ಇಡೀ ದಿನ ಇದೆ. ಕಲಾವಿದ ಸಂಘ ಸಾಲಲ್ಲ ಅನ್ಸುತ್ತೆ. ಹಂಗೇನು ಪರ್ಟಿಕ್ಯುಲರ್ ಇಲ್ಲ. ಎಷ್ಟೋ ಸಿನಿಮಾ ರಿಲೀಸ್ ಆಗಿರಲ್ಲ, ಎಷ್ಟೋ ಸಿನಿಮಾ ಇನ್ನೂ ಮುಂದೆ ಇದೆ, ಹಿಂಗೆಲ್ಲ ಇದೆಯಲ್ಲ. ಹಾಗಾಗಿ ಮಾರ್ಕ್ ಅಂತ ಇಲ್ಲ. ನನ್ನ ಮೊದಲ ಹಾಡು ಅಷ್ಟೇ ಮಾರ್ಕು, ಅದಾದ್ಮೇಲೆ ತಿರುಗಿ ನೋಡಿಲ್ಲ. ನಡೀತಾ ಇದೆ. ಮೊದಲ ಹಾಡು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ, ನನ್ನ ಫಸ್ಟ್ ಪಿಕ್ಚರು ಕಾಳಿ ಅಂತ, AT ರಘು ಅವರು ನಿರ್ದೇಶಕರು. ನೀವು ಹಾಡು ಬರೀರಿ ಅಂತ ಕರೆದು, ನಾನು ಇನ್ನೂ ಕಾಲೇಜ್ ಡೇಸಲ್ಲೇ ಆಯ್ತು ಸರ್ ಅಂತ ಭಾಳ ಖುಷಿಯಾಗಿ ಹೋದೆ. ಜಾಕಿ ಶಿವ್ ಅವರು ಆ ಸಿನಿಮಾದಲ್ಲಿ ಎಕ್ಸ್ಪೈರ್ ಆಗಿಬಿಡ್ತಾರೆ ಆ್ಯಕ್ಷನ್ ಪಾರ್ಟಲ್ಲಿ. ಆ ಸಿನಿಮಾ ನಿಂತೋಗುತ್ತೆ. ಇದು ಕಾಳಿ. ಅದಾದಮೇಲೆ ಕೆಲವು ವರ್ಷಗಳ ನಂತರ ನಾನು ಸಿನಿಮಾಗೆ ಬರಲೇಬೇಕು ಅನ್ನೋದು ನನ್ನ ಫೇಟ್ ಅಂತ ಹೇಗೆ ಅದು ಡಿಸೈಡ್ ಆಗುತ್ತೆ ಅಂತ ಹೇಳ್ತಾರೆ. ನಾನು KV ಜಯರಾಮ್ ಅವರು, ನೀವು ಹಾಡು ಬರೀರಿ ನಮ್ಮ ಸಿನಿಮಾಗೆ ಅಂತ ಅವರು ಕರ್ಕೊಂಡು ಹೋಗ್ತಾರೆ. ಆ ಹಾಡು ದುರ್ಗಿಯ ಕಾಲಿನ ಗೆಜ್ಜೆ ಅಂತ. ನಿಂತೋದ ಸಿನಿಮಾ ಕಾಳಿ, ಶುರುವಾದ ಸಿನಿಮಾ ದುರ್ಗಿ ಅಂತ ಶುರುವಾಗುತ್ತೆ. ಗಾಜಿನ ಮನೆ ಸಿನಿಮಾ. ಇದು ಮೊದಲ ಹಾಡು. ರಾಮ್ಕುಮಾರ್ ಅವರು ಹೀರೋ, ಪ್ರೇಮ ಅವರು ಹೀರೋಯಿನ್. ಎಸ್.